ಎಲ್ಲರಿಗೂ ನಮಸ್ಕಾರ. ಸಮಯ ಯಾವಾಗ, ಯಾರಿಗೆ ಮತ್ತು ಯಾವ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದನ್ನು ಊಹಿಸುವುದು ತುಂಬಾ ಕಷ್ಟ. ಆದರೆ ಗ್ರಹಗಳು ಒಂದಕ್ಕೊಂದು ಹೊಂದಿಕೊಂಡಾಗ ವ್ಯಕ್ತಿಯ ಜೀವನವು ಅನಿರೀಕ್ಷಿತ ತಿರುವುಗಳನ್ನು ಪಡೆಯುತ್ತದೆ. ಸಿಂಹರಾಶಿಯವರಿಗೆ ಅಂತಹ ಅದ್ಭುತ ಸಮಯ ಸಮೀಪಿಸುತ್ತಿದೆ. ಇಂದು ಈ ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಜೀವನದಲ್ಲಿ ಆಗುವ ದೊಡ್ಡ ಬದಲಾವಣೆಗಳ ಬಗ್ಗೆ ಮತ್ತು 100% ಸಂಭವಿಸುವ ಶುಭ ಬೆಳವಣಿಗೆಗಳ ಬಗ್ಗೆ ನಾವು ಬಹಳ ಸ್ಪಷ್ಟವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಈ ಡಿಸೆಂಬರ್ ತಿಂಗಳು ಸಿಂಹರಾಶಿಯವರಿಗೆ ಸಾಮಾನ್ಯ ತಿಂಗಳಲ್ಲ. ಇದು ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ನೀಡುವ ಸಮಯ. ಇಲ್ಲಿಯವರೆಗೆ ನಿಮ್ಮ ಜೀವನವನ್ನು ಕಾಡುತ್ತಿದ್ದ ಮತ್ತು ನಿಮಗೆ ತೊಂದರೆ ನೀಡುತ್ತಿದ್ದ ಕಪ್ಪು ಮೋಡಗಳು ಈಗ ಸಂಪೂರ್ಣವಾಗಿ ದೂರವಾಗಲಿವೆ. ಇಂದಿನಿಂದ ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿಯೂ ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಯಶಸ್ಸಿನ ಪ್ರಯಾಣವನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಹೇಳುವುದು ಅತಿಶಯೋಕ್ತಿಯಲ್ಲ. ಇದು ಕೇವಲ ಅದೃಷ್ಟದ ಬಗ್ಗೆ ಅಲ್ಲ. ಈ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಬಾಗಿಲು ತಟ್ಟಲು 3 ದೊಡ್ಡ ಒಳ್ಳೆಯ ಸುದ್ದಿಗಳು ಸಿದ್ಧವಾಗಿವೆ. ಈ ಒಳ್ಳೆಯ ಸುದ್ದಿ ನಿಮ್ಮ ಕುಟುಂಬವನ್ನು ಸಂತೋಷದಿಂದ ತುಂಬುವುದಲ್ಲದೆ ನಿಮ್ಮ ಇಡೀ ಜೀವನವನ್ನು ಪ್ರಕಾಶಮಾನವಾಗಿಸಲಿದೆ. ಅದಕ್ಕಾಗಿಯೇ ಈ ತಿಂಗಳು ಕುಟುಂಬ, ಆರೋಗ್ಯ, ಉದ್ಯೋಗಿಗಳು, ಉದ್ಯಮಿಗಳು, ವಿದ್ಯಾರ್ಥಿಗಳು, ಪ್ರೇಮಿಗಳು, ವಿವಾಹಿತರು ಮತ್ತು ಮಹಿಳೆಯರ ಮೇಲೆ ಗ್ರಹಗಳ ಪ್ರಭಾವವನ್ನು ನಾವು ಹತ್ತಿರದಿಂದ ನೋಡಲಿದ್ದೇವೆ. ಆದರೆ ಈ ತಿಂಗಳು ಸಂಭವಿಸುವ ಮತ್ತೊಂದು ಕುತೂಹಲಕಾರಿ ಮತ್ತು ನಿರ್ಣಾಯಕ ಬೆಳವಣಿಗೆಯಿದೆ. ಈ ಡಿಸೆಂಬರ್ನಲ್ಲಿ ಎ, ಎಸ್ ಅಥವಾ ಕೆ ಅಕ್ಷರಗಳಿಂದ ಪ್ರಾರಂಭವಾಗುವ ವ್ಯಕ್ತಿಯೊಬ್ಬರು ನಿಮ್ಮ ಜೀವನವನ್ನು ಪ್ರವೇಶಿಸಲಿದ್ದಾರೆ. ಅಥವಾ ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವ ಅದೇ ವ್ಯಕ್ತಿಯ ಮೂಲಕ ನಿಮಗೆ ಅನಿರೀಕ್ಷಿತ ಒಳ್ಳೆಯದು ಸಂಭವಿಸಲಿದೆ. ದೇವರು ಯಾವಾಗಲೂ ನಮಗೆ ಸಹಾಯ ಮಾಡಲು ಮನುಷ್ಯರ ರೂಪದಲ್ಲಿ ನಮ್ಮ ಬಳಿಗೆ ಬರುತ್ತಾನೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ವ್ಯಕ್ತಿ ಸ್ನೇಹಿತ, ಸಂಬಂಧಿ ಅಥವಾ ಹೊಸ ಪರಿಚಯಸ್ಥನಾಗಿ ಬಂದು ನಿಮ್ಮ ಭವಿಷ್ಯಕ್ಕೆ ದಾರಿ ಮಾಡಿಕೊಡಬಹುದು. ಅವರ ಸಲಹೆ ಅಥವಾ ಸಹಾಯವು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಅದೃಷ್ಟ ಬಾಗಿಲು ತಟ್ಟಿದಾಗ ಸಿದ್ಧರಾಗಿರುವುದು ಬಹಳ ಮುಖ್ಯ. ನಾನು ಹೇಳುತ್ತಿರುವ ಈ ವಿಷಯಗಳು ಊಹೆಗಳಲ್ಲ. ಅನೇಕ ಜ್ಯೋತಿಷಿಗಳ ವಿಶ್ಲೇಷಣೆಗಳು, ಗ್ರಹಗಳ ಚಲನೆ ಮತ್ತು ನಕ್ಷತ್ರ ಹೊಂದಾಣಿಕೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ನಾವು ಈ ವಿಷಯಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ಸಮಯದಲ್ಲಿ ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಗ್ರಹಗಳ ಶಕ್ತಿಗಳ ಪ್ರಭಾವವು ತುಂಬಾ ಪ್ರಬಲವಾಗಿದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಭವಿಷ್ಯವನ್ನು ನಿಯಂತ್ರಿಸುತ್ತದೆ. ನೀವು ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವಾಗ ಅಥವಾ ಕೇಳುತ್ತಿರುವಾಗ ಸಾಧ್ಯವಾದಷ್ಟು ಶಾಂತಿಯುತ ವಾತಾವರಣದಲ್ಲಿರಲು ಪ್ರಯತ್ನಿಸಿ. ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಈ ಮಾತುಗಳನ್ನು ಪೂರ್ಣ ಏಕಾಗ್ರತೆಯಿಂದ ಆಲಿಸಿದರೆ ನಿಮ್ಮೊಳಗೆ ಹೊಸ ಶಕ್ತಿ ಜಾಗೃತಗೊಳ್ಳುತ್ತದೆ. ನಿಮಗೆ ತಿಳಿಯದೆಯೇ ಒಂದು ಧೈರ್ಯ ನಿಮ್ಮೊಳಗೆ ಪ್ರವೇಶಿಸುತ್ತದೆ. ಆದರೂ ನಾಣ್ಯದ ಇನ್ನೊಂದು ಬದಿಯಂತೆ ಸ್ವಲ್ಪ ಜಾಗರೂಕರಾಗಿರಬೇಕಾದ ವಿಷಯವಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಬೆಳವಣಿಗೆಗೆ ಅಡ್ಡಾಗಲು ಪ್ರಯತ್ನಿಸುತ್ತಿರುವ ಅಥವಾ ನಿಮಗೆ ತಿಳಿಯದೆ ನಿಮ್ಮ ಬೆನ್ನಿನ ಹಿಂದೆ ಗುಂಡಿಗಳನ್ನು ಅಗಿಯುತ್ತಿರುವ ವ್ಯಕ್ತಿಯ ಬಗ್ಗೆ ನೀವು ತಿಳಿದುಕೊಳ್ಳುವ ಸಾಧ್ಯತೆಗಳಿವೆ. ಆ ವ್ಯಕ್ತಿ ನಿಮ್ಮ ಸುತ್ತಲೂ ಇರಬಹುದು, ನಿಮ್ಮೊಂದಿಗೆ ನಗುತ್ತಿರಬಹುದು ಮತ್ತು ಒಳಗಿಂದ ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತಿರಬಹುದು. ಈ ತಿಂಗಳು ಅವರ ನಿಜವಾದ ಸ್ವರೂಪ ಬಹಿರಂಗಗೊಳ್ಳುವ ಸೂಚನೆಗಳಿವೆ. ಆದ್ದರಿಂದ ಯಾರನ್ನೂ ಕುರುಡಾಗಿ ನಂಬದಿರುವುದು ಮತ್ತು ಸ್ವಲ್ಪ ಜಾಗರೂಕರಾಗಿರುವುದು ಬಹಳ ಮುಖ್ಯ. ಈ ಬದಲಾವಣೆಗಳನ್ನು ನೀವು ಮೊದಲೇ ಗುರುತಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಬೆದರಿಕೆಗಳನ್ನು ನೀವು ಸುಲಭವಾಗಿ ತಪ್ಪಿಸಬಹುದು. ಅದಕ್ಕಾಗಿಯೇ ಸಿಂಹರಾಶಿಯವರ ಜೀವನದಲ್ಲಿ ಸಂಭವಿಸುವ ಈ ಸಂಪೂರ್ಣ ಬದಲಾವಣೆಗಳು ಮತ್ತು ಶುಭ ಬೆಳವಣಿಗೆಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ಬಿಟ್ಟುಬಿಡದೆ ನೋಡಿ. ದೇವರ ಆಶೀರ್ವಾದಕ್ಕಾಗಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಸಿಂಹರಾಶಿಯಡಿಯಲ್ಲಿ ಜನಿಸಿದ ನೀವು ಸ್ವಾಭಾವಿಕವಾಗಿ ನಾಯಕತ್ವದ ಗುಣಗಳನ್ನು ಹೊಂದಿದ್ದೀರಿ. ಕಾಡಿನ ರಾಜನಂತೆ ನಿಮ್ಮ ನಡವಳಿಕೆ ಮತ್ತು ಮಾತು ರಾಜಸದಿಂದ ತುಂಬಿರುತ್ತದೆ. ನೀವು ಎಲ್ಲಿದ್ದರೂ ಗುರುತಿಸಲ್ಪಡುವ ಬಯಕೆಯನ್ನು ಹೊಂದಿರುತ್ತೀರಿ. ನಿಮ್ಮ ವಾಕ್ಚಾತುರ್ಯ, ಆಕರ್ಷಕ ನೋಟ ಮತ್ತು ನಿಮ್ಮ ಮುಖದಲ್ಲಿ ಗೋಚರಿಸುವ ಕಾಂತಿ ತಕ್ಷಣವೇ ಇತರರನ್ನು ಮೆಚ್ಚಿಸುತ್ತದೆ. ವಿಶಾಲ ಹೃದಯ, ಬಲವಾದ ಮೈಕಟ್ಟು ಮತ್ತು ಅಚಲವಾದ ಆತ್ಮವಿಶ್ವಾಸ ನಿಮ್ಮ ಶಕ್ತಿಗಳು. ಎಷ್ಟೇ ಕಷ್ಟಕರವಾದ ಕೆಲಸವಾಗಿದ್ದರೂ ನಾನು ಮಾಡಬಹುದು ಎಂದು ಹೇಳುವ ಧೈರ್ಯ ನಿಮ್ಮಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನೀವು ಯಾರ ಕೈಯಲ್ಲೂ ಕೆಲಸ ಮಾಡುವುದಕ್ಕಿಂತ ಸ್ವತಂತ್ರವಾಗಿರುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೀರಿ. ನೀವು ಬೇಗನೆ ಕೋಪಗೊಳ್ಳುತ್ತೀರಿ, ಆದರೆ ಅದು ನೀರಿನ ಮೇಲೆ ಬರೆದಂತೆ. ಅದು ಅಷ್ಟೇ ಬೇಗ ಕಡಿಮೆಯಾಗುತ್ತದೆ. ನಿಮ್ಮ ಕೋಪ ಕಡಿಮೆಯಾದ ತಕ್ಷಣ ಇತರರನ್ನು ಬೆಂಬಲಿಸುವ ಗುಣ ನಿಮ್ಮಲ್ಲಿದೆ. ನೀವು ನಂಬುವವರಿಗಾಗಿ ನೀವು ಯಾವುದೇ ಮಟ್ಟಕ್ಕೂ ಹೋಗುತ್ತೀರಿ, ಆದರೆ ಅವರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದರೆ ನೀವು ಕ್ಷಮಿಸಲು ಸಾಧ್ಯವಿಲ್ಲ. ನಿಮ್ಮ ಉದಾರ ಸ್ವಭಾವ ನಿಮ್ಮ ವಿಶೇಷತೆ. ಯಾರಾದರೂ ಕಷ್ಟದಲ್ಲಿದ್ದಾರೆಂದು ನಿಮಗೆ ತಿಳಿದಿದ್ದರೂ ಸಹ ನೀವು ಅವರಿಗೆ ನಿಮ್ಮ ಸಾಮರ್ಥ್ಯಕ್ಕೂ ಮೀರಿ ಸಹಾಯ ಮಾಡುತ್ತೀರಿ. ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಅದನ್ನು ಸಂಗ್ರಹಿಸುವ ಬದಲು ಸಂತೋಷವನ್ನು ಕಂಡುಕೊಳ್ಳಲು ನೀವು ಬಯಸುತ್ತೀರಿ.
ನಿಮಗೆ ಕಲೆ, ಸಂಗೀತ ಮತ್ತು ಸಾಹಿತ್ಯದಲ್ಲಿ ಸಹಜ ಆಸಕ್ತಿ ಇರುತ್ತದೆ. ಸಣ್ಣ ವಿಷಯಗಳಲ್ಲಿ ತೃಪ್ತರಾಗುವುದು ನಿಮ್ಮ ಸ್ವಭಾವವಲ್ಲ. ನೀವು ಯಾವಾಗಲೂ ಉನ್ನತ ಗುರಿಗಳನ್ನು ಆರಿಸಿಕೊಳ್ಳುತ್ತೀರಿ. ಆದಾಗ್ಯೂ ನಿಮ್ಮ ಸ್ವಾಭಿಮಾನವು ಕೆಲವೊಮ್ಮೆ ಇತರರಿಗೆ ದುರಹಂಕಾರದಂತೆ ಕಾಣಿಸಬಹುದು. ನೀವು ಕೀಳಾಗಿ ಕಾಣುವುದನ್ನು ಸಹಿಸಲು ಸಾಧ್ಯವಿಲ್ಲ. ನೀವು ಹೊಗಳಿಕೆಯನ್ನು ಇಷ್ಟಪಡುತ್ತೀರಿ. ನಿಮ್ಮನ್ನು ಹೊಗಳಿದರೆ ನೀವು ಏನು ಬೇಕಾದರೂ ಮಾಡಬಹುದು. ನಿಮ್ಮ ಕುಟುಂಬದ ಬಗ್ಗೆ ನಿಮಗೆ ಅಪಾರ ಜವಾಬ್ದಾರಿಯಿದೆ. ಮನೆಯ ಮುಖ್ಯಸ್ಥರಾಗಿ ಎಲ್ಲರನ್ನೂ ರಕ್ಷಿಸುವಲ್ಲಿ ಮತ್ತು ಅವರ ಅಗತ್ಯಗಳನ್ನು ಪೂರೈಸುವಲ್ಲಿ ನೀವು ಮುಂದಾಳತ್ವ ವಹಿಸುತ್ತೀರಿ. ನೀವು ಹೊರಗೆ ಎಷ್ಟೇ ಕಠಿಣವಾಗಿ ಕಂಡರೂ ಒಳಗೆ ನೀವು ತುಂಬಾ ಸೂಕ್ಷ್ಮವಾಗಿರುತ್ತೀರಿ. ನೀವು ಇಲ್ಲಿಯವರೆಗೆ ಹೇಳಿದ್ದು ನಿಜ ಎಂದು ನೀವು ಭಾವಿಸಿದರೆ ಅದು 100% ಸರಿ ಎಂದು ಕಮೆಂಟ್ ಮಾಡಿ. ಸಿಂಹರಾಶಿಯವರಿಗೆ ಜೀವನವು ತೋರುವಷ್ಟು ಸುಲಭವಲ್ಲ. ಜವಾಬ್ದಾರಿಗಳು ಚಿಕ್ಕ ವಯಸ್ಸಿನಿಂದಲೇ ನಿಮ್ಮ ಹೆಗಲ ಮೇಲೆ ಬೀಳುತ್ತವೆ. ಅದಕ್ಕಾಗಿಯೇ ಅವರು ಮಾನಸಿಕವಾಗಿ ಬೇಗನೆ ಬೆಳೆಯುತ್ತಾರೆ ಮತ್ತು ಸಣ್ಣ ಸಮಸ್ಯೆಗಳಿಗೆ ಹೆದರುವುದಿಲ್ಲ. ಅವರು ತಮ್ಮ ನೋವನ್ನು ಬಹಿರಂಗಪಡಿಸದೆ ಒಳಗೆ ಮೌನವಾಗಿ ಸಹಿಸಿಕೊಳ್ಳುತ್ತಾರೆ. ನಗುವಿನ ಹಿಂದೆ ಅಡಗಿರುವ ನೋವು ಸಿಂಹರಾಶಿಯವರ ಲಕ್ಷಣವಾಗಿದೆ. ಅವಮಾನಗಳು ಮತ್ತು ಬೆನ್ನಿಗೆ ಚೂರಿ ಹಾಕುವಿಕೆಗಳು ಎದುರಾದಾಗಲೂ ಅವರು ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ ಎಂದು ಅವರು ನಂಬುತ್ತಾರೆ. ತಮ್ಮ ಸುತ್ತಲಿನ ಪಿತೂರಿಗಳನ್ನು ಹೆಜ್ಜೆಗಳಾಗಿ ಪರಿವರ್ತಿಸಿ ಮುಂದೆ ಸಾಗುವುದರಲ್ಲಿ ಅವರ ಧೈರ್ಯ ಅಡಗಿದೆ. ತಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ತಮ್ಮ ಬೆಳವಣಿಗೆಯನ್ನು ನೋಡಲು ಸಹಿಸಲಾಗದವರು ಅನೇಕರಿದ್ದಾರೆ. ಆದರೆ ದೇವರ ಕೃಪೆ ಮತ್ತು ಆತ್ಮವಿಶ್ವಾಸದಿಂದಾಗಿ ಶತ್ರುಗಳ ಯೋಜನೆಗಳು ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಪ್ರತಿಯೊಂದು ಸಮಸ್ಯೆಯನ್ನು ಆಳವಾಗಿ ವಿಶ್ಲೇಷಿಸಿ ಪರಿಹಾರವನ್ನು ಕಂಡುಕೊಳ್ಳುವುದು ಅವರ ಶಕ್ತಿ. ಅವರು ಆರ್ಥಿಕವಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ಶ್ರಮಿಸುತ್ತಾರೆ. ಆನುವಂಶಿಕತೆಯನ್ನು ಅವಲಂಬಿಸದೆ ತಮ್ಮದೇ ಆದ ಶ್ರಮದಿಂದ ಸಾಮ್ರಾಜ್ಯವನ್ನು ನಿರ್ಮಿಸಲು ಅವರು ಬಯಸುತ್ತಾರೆ. ಕೈಯಲ್ಲಿ ಹಣವಿಲ್ಲದಿದ್ದರೂ ಅವರು ಹೊರಗಿನ ಪ್ರಪಂಚಕ್ಕೆ ಒಳ್ಳೆಯ ವ್ಯಕ್ತಿಯಂತೆ ಕಾಣುತ್ತಾರೆ. ಅವರು ಕರುಣೆ ತೋರಲು ಇಷ್ಟಪಡುವುದಿಲ್ಲ. ಪ್ರೀತಿಯ ವಿಷಯಕ್ಕೆ ಬಂದಾಗ ಸಿಂಹರಾಶಿಯವರು ತುಂಬಾ ಪ್ರಾಮಾಣಿಕರಾಗಿರುತ್ತಾರೆ. ಅವರು ತಮ್ಮ ಸಂಗಾತಿಯನ್ನು ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾರೆ. ಆದರೆ ಅವರಿಗೆ ಅದೇ ಮಟ್ಟದ ಪ್ರೀತಿ ಸಿಗದಿದ್ದರೆ ಅವರು ಮೌನವಾಗಿ ಬಳಲುತ್ತಾರೆ. ಆದರೂ ಅವರು ಕೊನೆಯವರೆಗೂ ರಷ್ಟವನ್ನು ಸಾಪರಿಸಲು ಪ್ರಯತ್ನಿಸುತ್ತಾರೆ. ಅವರು ತಮ್ಮ ಅರ್ಧದಷ್ಟು ಜೀವನವನ್ನು ಇತರರಿಗಾಗಿ ಕಳೆಯುತ್ತಾರೆ. ಅವರು ಕುಟುಂಬ, ಮಕ್ಕಳು ಮತ್ತು ಸ್ನೇಹಿತರಿಗಾಗಿ ತಮ್ಮ ಆಸೆಗಳನ್ನು ಬದಿಗಿಡುತ್ತಾರೆ. ಕೆಲವರು ಮಾತ್ರ ತಮ್ಮ ತ್ಯಾಗಗಳನ್ನು ಗುರುತಿಸುತ್ತಾರೆ. ಆದರೂ ನನ್ನ ಜನರು ಚೆನ್ನಾಗಿದ್ದರೆ ಸಾಕು ಎಂಬ ಮನೋಭಾವದಿಂದ ಅವರು ಮುಂದುವರಿಯುತ್ತಾರೆ. ಆದರೆ ಅವರು ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ. ಮಾನಸಿಕ ಒತ್ತಡವು ತಲೆನೋವು, ಹೃದಯ ಅಥವಾ ಬೆನ್ನು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ವಿಶ್ರಾಂತಿ ಮತ್ತು ಆರೋಗ್ಯದ ಬಗ್ಗೆ ಗಮನ ಅಗತ್ಯ. ಸ್ನೇಹಿತರನ್ನು ಆಯ್ಕೆ ಮಾಡುವಲ್ಲಿ ಎಚ್ಚರಿಕೆ ಅಗತ್ಯ. ತಡವಾಗಿ ಮುಖದಲ್ಲಿ ಹೊಗಳಿಕೆಯ ಹಿಂದೆ ಹೊಂಡಗಳನ್ನು ಅಗೆಯುವವರನ್ನು ನೀವು ಗುರುತಿಸುವಿರಿ. ಆದರೆ ಒಮ್ಮೆ ನೀವು ನಂಬಿಕೆಯನ್ನು ಕಳೆದುಕೊಂಡರೆ ನಿಮ್ಮ ಜೀವಿತದೊಡನೆ ಅವರನ್ನು ದೂರವಿಡುತ್ತೀರಿ. ನಿಮಗೆ ದೇವರ ಮೇಲೆ ಅಚಲ ಭಕ್ತಿ ಇರುತ್ತದೆ. ಪೂಜೆಗಿಂತ ಸಹ ಮನುಷ್ಯನಿಗೆ ಸಹಾಯ ಮಾಡುವುದು ದೇವರಿಗೆ ನಿಜವಾದ ಸೇವೆ ಎಂದು ಅವರು ನಂಬುತ್ತಾರೆ. ಆಧ್ಯಾತ್ಮಿಕತೆಯು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಿಂಹರಾಶಿಯವರ ಜೀವನವು ಒಂದು ಯುದ್ಧ. ಆದರೆ ನೀವು ಹುಟ್ಟಿನಿಂದಲೇ ಯೋಧರು. ಕಷ್ಟಗಳು, ಕಣ್ಣೀರು ಮತ್ತು ಅವಮಾನಗಳು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಅವು ನಿಮ್ಮನ್ನು ಬಲಪಡಿಸುತ್ತವೆ. ಬೆಂಕಿಯಲ್ಲಿ ಸುಟ್ಟ ಚಿನ್ನವು ಹೊಳೆಯುವಂತೆ ಕಷ್ಟಗಳಿಂದ ನಲುಗಿದ ಸಿಂಹರಾಶಿಯವರು ಸಹ ಹೊಳೆಯುತ್ತಾರೆ. ನೀವು ಬರುವ ವಿಚಾರಗಳನ್ನು ಕಾರ್ಯರೂಪಕ್ಕೆ ತಂದರೆ ಈ ತಿಂಗಳು ನೀವು ಉತ್ತಮ ಯಶಸ್ಸನ್ನು ಸಾಧಿಸುವಿರಿ. ವಿಶೇಷವಾಗಿ ನಿಮ್ಮ ಮಕ್ಕಳ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆಗಳಿವೆ. ಅವರ ಅಭಿವೃದ್ಧಿ ಮತ್ತು ಪ್ರಗತಿಯು ನಿಮಗೆ ಹೆಚ್ಚಿನ ಸಂತೋಷವನ್ನು ತರುತ್ತದೆ. ಮನೆಯಲ್ಲಿ ಕೆಲವು ಶುಭ ಘಟನೆಗಳು ಅಥವಾ ದೈವಿಕ ಕೆಲಸಕ್ಕೆ ಸಂಬಂಧಿಸಿದ ಚರ್ಚೆಗಳ ಸೂಚನೆಗಳಿವೆ. ತಿಂಗಳ ದ್ವಿತೀಯ ಅರ್ಧದಲ್ಲಿ ವಿಹಾರಗಳಿಗೆ ಹೋಗುವ ಅಥವಾ ದೇವಾಲಯಗಳಿಗೆ ಭೇಟಿ ನೀಡುವ ಸಾಧ್ಯತೆಯಿದೆ. ಈ ಪ್ರವಾಸಗಳು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಹೊಸ ಜನರನ್ನು ಭೇಟಿಯಾಗುವುದು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ. ಸಮಾಜದಲ್ಲಿ ಪ್ರಭಾವಿ ಜನರ ಬೆಂಬಲವನ್ನು ಸಹ ನೀವು ಪಡೆಯುತ್ತೀರಿ. ಆದಾಗ್ಯೂ ನೀವು ಯಾರನ್ನೂ ಕುರುಡಾಗಿ ನಂಬಬಾರದು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ನಿಮಗೆ ರಹಸ್ಯ ಶತ್ರುಗಳಿದ್ದರೂ ಸಹ ಅವರು ನಿಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ನಿಮ್ಮ ಬಗ್ಗೆ ಎಚ್ಚರದಿಂದಿರುವುದು ಮುಖ್ಯ. ಯಾವುದೇ ಗ್ಯಾರಂಟಿಗಳನ್ನು ಹೊಂದಿರದಿರುವುದು ಉತ್ತಮ, ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ. ಸಾಮಾನ್ಯವಾಗಿ ನೀವು ಈ ತಿಂಗಳು ಹೆಚ್ಚು ಧೈರ್ಯದಿಂದ ಮುನ್ನಡೆದಷ್ಟು ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ. ಸಮಸ್ಯೆಗಳು ಉದ್ಭವಿಸಿದರೂ ಅವು ತಾತ್ಕಾಲಿಕವೆಂದು ಅರಿತುಕೊಳ್ಳಿ. ನಿಮ್ಮ ಬಳಿಗೆ ಬರುವ ಅವಕಾಶಗಳನ್ನು ಎರಡೂ ಕೈಗಳಿಂದ ಪಡೆದುಕೊಳ್ಳಿ. ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ದೇವರ ಅನುಗ್ರಹದಿಂದ ಈ ಡಿಸೆಂಬರ್ ತಿಂಗಳು ನಿಮಗೆ ಮರೆಯಲಾಗದ ಯಶಸ್ಸನ್ನು ನೀಡುತ್ತದೆ. ಮತ್ತು ಸಿಂಹರಾಶಿಯ ಮಹಿಳೆಯರಿಗೆ ಈ ಡಿಸೆಂಬರ್ ತಿಂಗಳು ನಿಜವಾಗಿಯೂ ಸಬಲೀಕರಣದ ತಿಂಗಳು. ಕೆಲಸ ಮಾಡುವ ಮಹಿಳೆಯರಿಗೆ ಕಚೇರಿಯಲ್ಲಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ.
ಹಿಂದೆ ನಿಮ್ಮನ್ನು ಟೀಕಿಸಿದವರು ಈಗ ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚುತ್ತಾರೆ ಎಂದು ತೋರುತ್ತದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಬಯಸಿದ ಸ್ಥಳಕ್ಕೆ ಬಡ್ತಿ ಅಥವಾ ವರ್ಗಾವಣೆಯ ಬಲವಾದ ಸಾಧ್ಯತೆಗಳಿವೆ. ನೀವು ಮನೆಯ ಜವಾಬ್ದಾರಿಗಳು ಮತ್ತು ಕಚೇರಿ ಕೆಲಸವನ್ನು ಬಹಳ ಪರಿಣಾಮಕಾರಿಯಾಗಿ ಸಮತೋಲನಗೊಳಿಸಲು ಸಾಧ್ಯವಾಗುತ್ತದೆ. ಕುಟುಂಬ ಸದಸ್ಯರಿಂದ, ವಿಶೇಷವಾಗಿ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ವ್ಯಾಪಾರ ಮಾಡುವ ಮಹಿಳೆಯರಿಗೆ ಇದು ಲಾಭದ ತಿಂಗಳು. ನಿಮ್ಮ ಸ್ವಂತ ಶಕ್ತಿಯಿಂದ ನೀವು ಆರ್ಥಿಕವಾಗಿ ಸ್ಥಿರವಾಗಿರುತ್ತೀರಿ. ಚಿನ್ನಾಭರಣ ಅಥವಾ ಬೆಲೆಬಾಳುವ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆಯೂ ಇದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಾಳಜಿ ಅಗತ್ಯ. ಕೆಲಸದ ಒತ್ತಡದಿಂದಾಗಿ ತಲೆನೋವು ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಉಂಟಾಗಬಹುದು. ಅದಕ್ಕಾಗಿಯೇ ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಮತ್ತು ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡುವುದು ತುಂಬಾ ಒಳ್ಳೆಯದು. ಶುಕ್ರವಾರ ಲಕ್ಷ್ಮೀದೇವಿಗೆ ಅತ್ಯಂತ ಶುಭ ದಿನ. ಆ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ಭಕ್ತಿಯಿಂದ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿ. ಸಾಧ್ಯವಾದರೆ ನಿರ್ಗತಿಕರಿಗೆ ಸ್ವಲ್ಪ ಅಕ್ಕಿ ದಾನ ಮಾಡುವುದು ಬಹಳ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಅಲ್ಲದೆ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಇಂದು ನೀವು ಬಹಳ ದೂರ ಪ್ರಯಾಣಿಸಬೇಕಾದರೆ ಹೊರಡುವ ಮೊದಲು 11 ಬಾರಿ ಓಂ ಗಂಗ್ ಗಣಪತಯೇ ನಮಃ ಎಂದು ಜಪಿಸಿ. ಇದು ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಪ್ರಯಾಣದಲ್ಲಿ ಅದೃಷ್ಟವನ್ನು ತರುತ್ತದೆ. ಭಾನುವಾರ ಸೂರ್ಯದೇವರಿಗೆ ಸಮರ್ಪಿತವಾಗಿದೆ. ಬೆಳಗ್ಗೆ ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸುವುದನ್ನು ಮುಂದುವರಿಸಿ. ಇಂದು ಹನುಮಾನ್ ಚಾಲೀಸಾ ಪಠಿಸುವುದು ತುಂಬಾ ಒಳ್ಳೆಯದು. ಇದು ಭಯವನ್ನು ಹೋಗಲಾಡಿಸುತ್ತದೆ ಮತ್ತು ಆರೋಗ್ಯ ಮತ್ತು ಧೈರ್ಯವನ್ನು ನೀಡುತ್ತದೆ. ಕನಿಷ್ಠ ಓಂ ಹನುಮತೇ ನಮಃ ಎಂದು ಜಪಿಸುವುದು ಸಹ ತುಂಬಾ ಪ್ರಯೋಜನಕಾರಿಯಾಗಿದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಮತ್ತು ಅದು ನಿಮ್ಮಲ್ಲಿ ಹೊಸ ನಂಬಿಕೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತುಂಬಿದೆ ಎಂದು ಭಾವಿಸಿದರೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಲೈಕ್ ನೀಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲದೆ ದೇವರ ಮೇಲಿನ ನಿಮ್ಮ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಸಂಬಂಧಿತ ವಿಡಿಯೋಗಳಿಗಾಗಿ ನಿಮ್ಮ ಜೀವನವನ್ನು ಮಾರ್ಗದರ್ಶಿಸುವ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಚಂದಾದಾರಾಗಿ. ಅದರ ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒತ್ತಲು ಮರೆಯಬೇಡಿ. ನಾವು ಪೋಸ್ಟ್ ಮಾಡುವ ಪ್ರತಿಯೊಂದು ವಿಡಿಯೋದೊಂದಿಗೆ ಅದು ತಕ್ಷಣ ನಿಮ್ಮನ್ನು ತಲುಪುತ್ತದೆ. ಎಲ್ಲರೂ ಸಂತೋಷವಾಗಿರಲಿ. ಧನ್ಯವಾದಗಳು.